ತುಂಬಾ ಸುಲಭವಾಗಿ ಸಿಹಿಗೆಣಸಿನ ಚಿಪ್ಸ್ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತೇನೆ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಮೊದಲಿಗೆ ಸಿಹಿಗೆಣಸನ್ನು ತೊಗೊಂಡಿದ್ದೇನೆ. ಇದನ್ನು 3-4 ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಮಣ್ಣೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಒಳ್ಳೆ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಇದಕ್ಕಿಂತ ದೊಡ್ಡ ಸೈಜಲ್ಲೂ ಗೆಣಸು ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು ಈ ರೀತಿ ಬ್ಲೇಡಲ್ಲಿ ಸಣ್ಣ ಸಣ್ಣದಾಗಿ ನಾನು ತುರಿಸ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ಚಿಪ್ಸ್ ಸೈಜನ್ನು ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿಟ್ಟಿದ್ದೀನಿ. ಅದರಲ್ಲಿ ತುರಿದಿಟ್ಟ ಸಿಹಿಗೆಣಸನ್ನು ಹಾಕಿಬಿಟ್ಟು ಒಳ್ಳೆ ರೀತಿ ಫ್ರೈ ಮಾಡ್ತಾ ಇದ್ದೇನೆ. ತಿರುಗಿಸಿ ಒಳ್ಳೆ ರೀತಿ ಫ್ರೈ ಮಾಡಿ. ತುಂಬಾ ಬೇಗ ಆಗಿಬಿಡುತ್ತೆ ಈ ರೆಸಿಪಿ. ಕಂದು ಬಣ್ಣ ಬರುವವರೆಗೂ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದಾಗಿದೆ. ಇದನ್ನು ನಾನು ತೆಕ್ಕೊಳ್ತೇನೆ. ಈಗ ಸೆಕೆಂಡ್ ಬ್ಯಾಚಲ್ಲೂ ಅದೇ ರೀತಿ ಸಿಹಿಗೆಣಸನ್ನು ಒಂದೊಂದಾಗಿ ಬಿಟ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಜಾಸ್ತಿ ಎಣ್ಣೆಯನ್ನು ಹೀರ್ಕೊಳ್ಳಲ್ಲ. ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು 5 ನಿಮಿಷದಲ್ಲೇ ಈ ರೆಸಿಪಿ ರೆಡಿ ಆಗುತ್ತೆ. ಸುಮ್ಮನೆ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ನೋಡಿ, ಇದು ಕೂಡ ಆಗಿದೆ. ಇದನ್ನು ನಾನೀಗ ತೆಕ್ಕೊಳ್ತಾ ಇದ್ದೇನೆ. ಇದನ್ನು ಹೀಗೂ ತಿಂದರೂ ತುಂಬಾ ರುಚಿಯಾಗಿರುತ್ತೆ. ಅಥವಾ ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನೂ ಕೂಡ ಸೇರಿಸ್ಬಿಟ್ಟು ತಿನ್ಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬಿಸಿ ಇರುವಾಗಲೇ ಈ ಪ್ರೊಸೆಸನ್ನು ಮಾಡಬೇಕು. ಎಲ್ಲದಕ್ಕೂ ಅಂಟ್ಕೊಳ್ಳುತ್ತೆ ಉಪ್ಪು. ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಲ್ವಾ. ಇದೇ ರೀತಿ ಮನೇಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. 1 ವಾರ ಅಥವಾ 15 ದಿನದವರೆಗೂ ಇದನ್ನು ಇಟ್ಬಿಟ್ಟು ತಿನ್ಬೋದು. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.